ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್. ಅಮ್ಮಾ ಬಾದ್. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಉಂಟಾಗಲು ಅಥವಾ ಪ್ರೀತಿ ಹೆಚ್ಚಾಗಲು ಏನು ಮಾಡಬೇಕು ಎಂಬಂತಹ ಪ್ರಶ್ನೆಗಳನ್ನು ಕೇಳುವಂತಹ ಜನರಿದ್ದಾರೆ. ನಾವು ತಿಳಿಯಬೇಕಾದದ್ದು, ಈ ವಿಶ್ವಕ್ಕೆ ಮಾದರಿಯುತ ದಾಂಪತ್ಯ ಜೀವನವನ್ನು ನಡೆಸಿ ತೋರಿಸಿಕೊಟ್ಟಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಒಂದು ದಾಂಪತ್ಯ ಜೀವನ ಅದಾಗಿದೆ. ನಮಗೆಲ್ಲರಿಗೂ ಕೂಡ ಮಾದರಿಯುತವಾದಂತಹ ದಾಂಪತ್ಯ ಜೀವನ. ಆದ್ದರಿಂದ ಆ ದಾಂಪತ್ಯ ಜೀವನದಿಂದ ಆಯ್ದಂತಹ ಕೆಲವೊಂದು ವಿಷಯಗಳನ್ನು ಮಾತ್ರ ದಿನಕ್ಕೊಂದು ಹದೀಸ್ ತರಗತಿಯಲ್ಲಿ ಮೊದಲು ನಾನು ಹೇಳಿದ್ದೆ. ಇನ್ಶಾ ಅಲ್ಲಾ ಕೆಲವೊಂದು ವಿಷಯಗಳನ್ನು ಮುಂದೆಯೂ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಆಯಿಷಾ ರಲಿಯಲ್ಲಾಹು ಅನ್ಹಾ ರವರಿಂದ ನಿವೇದನೆ, ಅನ್ನಹ ಕಾನತ್ ಮಅನ್ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿ ಸಫರಿನ್. ಮಹದಿಯವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಒಂದು ಯಾತ್ರೆಯಲ್ಲಿದ್ದರು. ಕಾಲತ್, ಆಗ ಮಹದಿಯವರು ಹೇಳ್ತಾರೆ, ಫಸಾಬಕ್ತುಹು, ನಾವು ಒಂದು ಓಟ ಸ್ಪರ್ಧೆಯನ್ನು ಇಡಲು ತೀರ್ಮಾನಿಸಿದೆವು. ಫಸಾಬಕ್ತುಹು ಅಲ ರಿಜಿಲಯ್ಯ, ಆ ಓಟ ಸ್ಪರ್ಧೆಯಲ್ಲಿ ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ ಮುಂಚೆ ಹೋಗಿ ಲಕ್ಷ್ಯ ಸ್ಥಳಕ್ಕೆ ತಲುಪಿದೆ. ಅಂದರೆ ನಾನು ಅದರಲ್ಲಿ ವಿಜಯಿಯಾದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ ವೇಗದಲ್ಲಿ ನಾನು ಓಡಿ ಹೋಗಿ ಮೊದಲು ನಾನು ತಲುಪಿದೆ. ಹಾಗೆ ಫಲಮ್ಮ ಹಮಲ್ತುಲ್ಲಹ್ಮ, ಅನೇಕ ವರ್ಷಗಳ ನಂತರ, ಅಂದರೆ ನಾನು ಸ್ವಲ್ಪ ದಪ್ಪವಾದೆ, ನನ್ನ ಶರೀರದಲ್ಲಿ ಮಾಂಸಗಳು ಜಾಸ್ತಿ ಆಯಿತು, ನಾನು ದಪ್ಪಗಾದೆ. ಮೊದಲು ನಾನು ವಿಜಯಿಯಾದಂತಹ ಸಂದರ್ಭದಲ್ಲಿ ನಾನು ತೆಳ್ಳಗಿದ್ದೆ, ಈಗ ನಾನು ದಪ್ಪಗಾಗಿದ್ದೇನೆ. ಹಾಗೆ ಫಸಾಬಕ್ತುಹು, ಮತ್ತೊಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನ ಜೊತೆ ಒಂದು ಓಟ ಸ್ಪರ್ಧೆಯನ್ನು ಇಡಲು ಹೇಳಿದರು. ಹಾಗೆ ಫಸಬಕನಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನಗಿಂತ ವೇಗದಲ್ಲಿ ಮೊದಲು ಹೋಗಿ ತಲುಪಿದರು. ಇವತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿಜಯಿಯಾದರು. ಫಕಾಲ, ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನೊಂದಿಗೆ ಹೇಳುತ್ತಾರೆ, ಹಾಜಿಹಿ ಬಿತಿಲ್ಕ ಸಬ್ಕ, ಅವತ್ತು ನೀನು ವಿಜಯಿಯಾದೆಯಲ್ಲ, ಅದಕ್ಕಿರುವಂತಹ ಒಂದು ಪ್ರತಿಕಾರವಾಗಿದೆ ಇದು ಎಂದು. ಈ ರೀತಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಆಟವಾಡುತ್ತಲೋ ಪರಸ್ಪರ ಪ್ರೀತಿಯಿಂದ ಸಂತೋಷದಿಂದ ನೀವಿರುವುದಾದರೆ ಖಂಡಿತವಾಗಿ ನಿಮಗೆ ಅತ್ಯುತ್ತಮವಾದಂತಹ ದಾಂಪತ್ಯ ಜೀವನವನ್ನು ಮುನ್ನಡೆಸಲು ಸಾಧ್ಯ. ನಾವು ಯಾವತ್ತೂ ಕೂಡ ಪತಿ ಎಂದರೆ ಗೌರವದಿಂದ ಇರಬೇಕಾದಂತಹ ವ್ಯಕ್ತಿ ಎಂದಲ್ಲ. ಪತಿ ಎಂಬುದು ಗೌರವದಿಂದ ಇರಬೇಕು, ಅದರೊಂದಿಗೆ ತಮಾಷೆಯು ಆಟವು ಎಲ್ಲವೂ ಕೂಡ ಆ ಒಂದು ದಾಂಪತ್ಯ ಜೀವನದಲ್ಲಿ ಇರಬೇಕು. ಅದಕ್ಕೊಂದು ಮಾದರಿಯಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಆಯಿಷಾ ರಲಿಯಲ್ಲಾಹು ಅನ್ಹಾರವರು ನಡೆಸಿದಂತಹ ಈ ಒಂದು ಓಟ ಸ್ಪರ್ಧೆ. ನೀವೆಲ್ಲರೂ ಕೂಡ ಓಟ ಸ್ಪರ್ಧೆ ನಡೆಸಬೇಕೆಂದಿಲ್ಲ. ಆ ರೀತಿಯಾದಂತಹ ಸ್ಪರ್ಧೆಗಳು ನೀವು ಪತಿ ಪತ್ನಿಯರ ನಡುವೆ ನಡೆಸಿ ಅದರಲ್ಲಿ ವಿಜಯಿಯಾಗುವುದು, ನಂತರ ಮರುಸ್ಪರ್ಧೆ ನಡೆಸುವುದು, ಅದರಲ್ಲಿ ಮತ್ತೊಬ್ಬರು ವಿಜಯಿಯಾಗುವುದು, ಈ ರೀತಿ ನೀವು ಮಾಡುತ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಪ್ರೀತಿಯಿಂದ ದಾಂಪತ್ಯ ಜೀವನವನ್ನು ಮುನ್ನಡೆಸಲು ಸಾಧ್ಯ. ಈ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಒಂದು ಜೀವನವನ್ನು ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸುವುದಾದರೆ ನಮಗೂ ಕೂಡ ಸುಂದರವಾದಂತಹ ಜೀವನವನ್ನು ಮುನ್ನಡೆಸಲು ಸಾಧ್ಯ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.